ಮಹಾಭಾರತದ ಯುದ್ಧದಲ್ಲಿ ಶ್ರೀಕೃಷ್ಣನು ಓದಿದ ಶಂಖವನ್ನು ಪಂಚಜನ್ಯ ಶಂಖವೆಂದು ಕರೆಯಲಾಗುತ್ತದೆ. ಅದೇ ರೀತಿ ಮಹಾಭಾರತದಲ್ಲಿ ಅರ್ಜುನನು ಕೂಡ ಶಂಖವನ್ನು ಇಟ್ಟುಕೊಂಡಿದ್ದನು ಮತ್ತು ಅದನ್ನು ಮಹಾಭಾರತದ ಯುದ್ಧದ ಭೂಮಿಯಲ್ಲಿ ಓದುತ್ತಾನೆ. ಅರ್ಜುನ ಮತ್ತು ಪಾಂಡವರ ಬಳಿ ಇದ್ದ ಶಂಖಗಳ ಹೆಸರುಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಮಹಾಭಾರತದ ಯುದ್ಧದಲ್ಲಿ ಯೋಧರು ಸಾಕಷ್ಟು ಆಯುಧಗಳನ್ನು ಬಳಸಿದ್ದರು. ಅದರಂತೆ ವಿಶೇಷವಾದ ಅಸ್ತ್ರಗಳನ್ನು ಕೂಡ ತಮ್ಮಲ್ಲಿ ಇಟ್ಟುಕೊಂಡಿದ್ದರು. ಅಂತಹ ಯೋಧರಲ್ಲಿ ಅರ್ಜುನನ್ನು ಕೂಡ ನಾವು ನೋಡಬಹುದು. ಅರ್ಜುನ ಮಹಾಪರಾಕ್ರಮಿ ಮಾತ್ರವಲ್ಲ, ಎಲ್ಲಾ ರೀತಿಯ ಯುದ್ಧ ಕಲೆಗಳನ್ನು ಬಲ್ಲವನಾಗಿದ್ದ. ಪಾಂಡವರು ಯುದ್ಧವನ್ನು ಗೆಲ್ಲುವುದರಲ್ಲಿ ಅರ್ಜುನನ ಪಾತ್ರ ಮುಖ್ಯವಾಗಿತ್ತು. ನೀವು ಮಹಾಭಾರತದ ಯುದ್ಧದ ಕೆಲವೊಂದು ಫೋಟೋಗಳನ್ನು ಗಮನಿಸಿದಾಗ ಅದರಲ್ಲಿ ಅರ್ಜುನ ಶಂಖವನ್ನು ಹಿಡಿದುಕೊಂಡಿರುವುದನ್ನು ಗಮನಿಸಬಹುದು. ಅರ್ಜುನನ ಶಂಖದ ಮಹತ್ವ ಏನು ಎಂಬುದನ್ನು ಇಂದು ತಿಳಿಯೋಣ. ಮಹಾಭಾರತದ ಮಹಾನ್ ಯೋಧ ಅರ್ಜುನನ ಬಳಿ ಗಾಂಡೀವ ಎಂಬ ದೈವಿಕ ಬಿಲ್ಲೆ ಮಾತ್ರವಲ್ಲದೆ ಅತ್ಯಂತ ಶಕ್ತಿಶಾಲಿ ಮತ್ತು ದೈವಿಕ ಶಂಖವೂ ಇತ್ತು. ಇದನ್ನು ದೇವದತ್ತ ಎಂದು ಕರೆಯಲಾಗುತ್ತದೆ. ದೇವದತ್ತ ಎಂದರೆ ದೇವರುಗಳು ಉಡುಗೊರೆ ಎಂಬರ್ಥ ನೀಡುತ್ತದೆ. ದೇವದತ್ತ ಎನ್ನುವ ಶಂಖ ಅರ್ಜುನನಿಗೆ ಅವನ ದೇವನಾದ ಇಂದ್ರನಿಂದ ಉಡುಗೊರೆಯಾಗಿ ದೊರೆಯಿತು. ಅರ್ಜುನನ ಬಳಿ ಇದ್ದ ದೇವದತ್ತ ಶಂಖವು ಸಾಮಾನ್ಯ ಶಂಖವಾಗಿರಲಿಲ್ಲ. ಆ ಶಂಖದ ಶಬ್ದ ಎಷ್ಟು ಭಯಾನಕವಾಗಿತ್ತು ಮತ್ತು ಅದರ ಧ್ವನಿ ಸಾವಿರಾರು ಮೀಟರುಗಳ ದೂರ ಕೇಳುತ್ತಿತ್ತು. ಅರ್ಜುನನು ಈ ದೈವಿಕ ಶಂಖವನ್ನು ಓದಿದಾಗ ಆಕಾಶ ಭೂಮಿ ಎರಡರಲ್ಲೂ ಒಂದು ರೀತಿಯ ಕಂಪನ ಸೃಷ್ಟಿಯಾಗುತ್ತಿತ್ತು. ಅದರ ಶಬ್ದವು ಶತ್ರುಗಳ ಎದೆಯಲ್ಲಿ ಭಯವನ್ನು ಹುಟ್ಟಿಸುತ್ತಿತ್ತು. ಇನ್ನು 5 ಜನ ಪಾಂಡವರ ಬಳಿ ಇದ್ದ ಶಂಖಗಳಿವು: ಶ್ರೀಕೃಷ್ಣ ಪಾಂಚಜನ್ಯ, ಅರ್ಜುನ ದೇವದತ್ತ, ಭೀಮ ಪೌಂಡ್ರ್ಯ, ಯುಧಿಷ್ಠಿರ ಅನಂತ ವಿಜಯ, ನಕುಲ ಸಘೋಷ, ಸಹದೇವ ಮಣಿಪುಷ್ಪಕ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನು ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದ ದೇವದತ್ತ ಶಂಖವು ವಿಜಯದ ಸಂಕೇತವಾಗಿತ್ತು. ಈ ದೇವದತ್ತ ಶಂಖವನ್ನು ಯುದ್ಧ ಘೋಷಿಸಲು ಮಾತ್ರವಲ್ಲದೆ ಯುದ್ಧದ ಸಮಯದಲ್ಲಿ ನಿರ್ಣಾಯಕ ಕ್ಷಣಗಳಲ್ಲಿ ಸೈನ್ಯವನ್ನು ಸೂಚಿಸಲು ಮತ್ತು ಶತ್ರುವನ್ನು ಮಾನಸಿಕವಾಗಿ ಸೋಲಿಸಲು ಸಹ ಬಳಸಲಾಗುತ್ತಿತ್ತು. ಅರ್ಜುನನ ಈ ಶಂಖವು ಅದರ ಮಹತ್ವದಿಂದಾಗಿ ತುಂಬಾನೇ ವಿಶೇಷವಾಗಿದೆ.